ಮೈಸೂರು ಮೆಡಿಕಲ್ ಕಾಲೇಜ್, ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ. ಅದಕ್ಕೆ 100 ವರ್ಷ, ಅದನ್ನು ಸ್ಥಾಪಿಸಿ 100 ವರ್ಷ ಆಯಿತು ಅಂತ ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ಯಾತಕ್ಕೋಸ್ಕರ ಅಂದರೆ ನಾನು ಓದಿದ್ದು ಮೈಸೂರು ಮೆಡಿಕಲ್ ಕಾಲೇಜ್. ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಅದನ್ನು ಸ್ಥಾಪಿಸಿದವರು ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದಕ್ಕೋಸ್ಕರ KR ಹಾಸ್ಪಿಟಲ್, ಕೃಷ್ಣರಾಜೇಂದ್ರ ಆಸ್ಪತ್ರೆ. ನಂತರ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯಕ್ಕೆ ಬೇರೆ ಒಂದು ಪಕ್ಕದಲ್ಲೇ ಒಂದು ಆಸ್ಪತ್ರೆ, ಅದರ ಹೆಸರು ಚೆಲುವಾಂಬ ಆಸ್ಪತ್ರೆ. KR ಹಾಸ್ಪಿಟಲ್, ಅದರಲ್ಲಿ ಎಲ್ಲ ವಿವಿಧ ವೈದ್ಯಕೀಯ ತಜ್ಞರುಗಳು ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾರೆ. ಚೆಲುವಾಂಬ ಆಸ್ಪತ್ರೆ ಅದು ಕೇವಲ ಮಹಿಳೆಯರು ಹಾಗೂ ಮಕ್ಕಳ ಆಸ್ಪತ್ರೆ. ಈ ಒಂದು ಮೆಡಿಕಲ್ ಒಂದು ವೈದ್ಯಕೀಯ ಶಿಕ್ಷಣ MBBS, ಅದು ಕೆಲವರು ನಮ್ಮ ಸ್ನೇಹಿತರುಗಳು ಹೇಳ್ತಿದ್ರು ಈ MBBS ಕಬ್ಬಿಣದ ಕಡಲೆ ಅಂತ. ಹೌದು, ನಿಜಕ್ಕೂ ಸಹ ಕಬ್ಬಿಣದ ಕಡಲೆ. ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ಓದಬೇಕು, ಪಾಸ್ ಮಾಡಬೇಕು, ವೈದ್ಯನಾಗಬೇಕು. ನನ್ನ ಹೆಸರಿನ ಪಕ್ಕದಲ್ಲಿ ಡಾಕ್ಟರ್ ಅಂತ ಬರಬೇಕಾದ್ರೆ ಆ ಒಂದು ಡಾಕ್ಟರ್ ಅಂತ ಒಂದು ಹೇಳಬೇಕಾದ್ರೆ ಭಾಳ ಕಷ್ಟಪಟ್ಟು ಓದಬೇಕು, ವ್ಯಾಸಂಗ ಮಾಡಬೇಕಾಗ್ತದೆ. ಈಗ ಏನೇನು ವಿಭಾಗಗಳಿರುತ್ತೆ, ಯಾವ ರೀತಿ ನಾವು MBBS ಮಾಡ್ತೀವಿ, 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4 ಈ ರೀತಿ, ಅದರ ಬಗ್ಗೆ ನಾನು ಹೇಳ್ತೀನಿ. ಪ್ರೀ ಕ್ಲಿನಿಕಲ್, ಪ್ಯಾರಾಕ್ಲಿನಿಕಲ್ ಹಾಗೂ ಕ್ಲಿನಿಕಲ್ ವಿಭಾಗಗಳು. ಪ್ರೀ ಕ್ಲಿನಿಕಲ್ ಅಂದರೆ ಅನಾಟಮಿ, ಅಂಗರಚನಾಶಾಸ್ತ್ರ, ಫಿಸಿಯಾಲಜಿ, ಅಂಗಕ್ರಿಯೆ, ಫಿಸಿಯಾಲಜಿ, ದೇಹದ ಬೇರೆ ಬೇರೆ ಭಾಗಗಳು ಯಾವ ರೀತಿ ಕೆಲಸ ಮಾಡುತ್ತೆ. ಅನಾಟಮಿ ಅಂಗರಚನೆ, ಈಗ ಹೃದಯ ಅಂದರೆ ಹೇಗಿರುತ್ತೆ, ಮೆದುಳು ಅಂದರೆ ಹೇಗಿರುತ್ತೆ, ಮೂತ್ರಪಿಂಡ ಅಂದರೆ ಹೇಗಿರುತ್ತೆ, ಇದನ್ನೆಲ್ಲನೂ ನಾವು ವ್ಯಾಸಂಗ ಮಾಡೋದು ಅದು ಅನಾಟಮಿ. ಸೊ 1ನೇ ವರ್ಷ ಅನಾಟಮಿ, ಫಿಸಿಯಾಲಜಿ ಮತ್ತು ಜೀವ ರಸಾಯನಶಾಸ್ತ್ರ, ಬಯೋಕೆಮಿಸ್ಟ್ರಿ. ಈ 3 1ನೇ ವರ್ಷ. ಇದು ಪ್ರೀ ಕ್ಲಿನಿಕಲ್. ಇದನ್ನು ಪಾಸ್ ಮಾಡಿ ನಾವು ಇದು ಪ್ಯಾರಾಕ್ಲಿನಿಕಲ್ ಅಂದರೆ ಮುಂದಿನ ವರ್ಷಕ್ಕೆ ನಾವು ತೇರ್ಗಡೆ ಹೊಂದಬೇಕು. ಯಾರಾದರೂ ಅನಾಟಮಿ ಅಥವಾ ಫಿಸಿಯಾಲಜಿ ಅಥವಾ ಬಯೋಕೆಮಿಸ್ಟ್ರಿನಲ್ಲಿ ಫೇಲ್ ಆದರೆ ಅವರು ಮುಂದೆ ಹೋಗೋಕ್ಕಾಗಲ್ಲ. ಅವರು ನೆಕ್ಸ್ಟು 6 ತಿಂಗಳಾದಮೇಲೆ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಕುಳಿತುಕೊಳ್ಬೇಕು. ಎಷ್ಟೋ ನಮ್ಮ ಸ್ನೇಹಿತರುಗಳು ಅನೇಕ ವರ್ಷ ಅನಾಟಮಿ ಒಂದು ವಿಷಯದಲ್ಲಿ ಫೇಲಾಗಿ ಪುನಃ ಫೇಲಾಗಿ ಅದಕ್ಕೋಸ್ಕರನೇ ಈ ಒಂದು ವೈದ್ಯಕೀಯ ಶಿಕ್ಷಣ ಭಾಳ ಕಷ್ಟಕರವಾದ್ದು. ಭಾಳ ಕಷ್ಟಪಟ್ಟು ನಾವು ಹಗಲು ರಾತ್ರಿ ನಾವು ಓದಿ ವೈದ್ಯರಾಗಬೇಕು. ಅನಾಟಮಿ ಅಂದ ಕೂಡಲೇ ಒಂದು ಡೆಡ್ ಬಾಡಿ, ಒಂದು ಶವವನ್ನು ನಾವು ಡಿಸೆಕ್ಷನ್ ಮಾಡಬೇಕು. ಈಗ ಅನಾಟಮಿ ಡಿಸೆಕ್ಷನ್ ಹಾಲ್ನಲ್ಲಿ ಈಗ ಒಂದು ಕಾಲು, ಅದಕ್ಕೆ ನಾವು 6 ಜನ ಸ್ನೇಹಿತರು, 6 ಜನಕ್ಕೆ ಒಂದು ಕಾಲು, ಇನ್ನೊಂದು ಕಾಲು ಇನ್ನೊಂದು 6 ಜನಕ್ಕೆ. ನಂತರ ಹೊಟ್ಟೆ ಭಾಗ, ಅದನ್ನು ನಾವು ಡಿಸೆಕ್ಷನ್ ಮಾಡಿ ಓದಬೇಕಾದ್ರೆ ಆಗ 6 ಜನ ಒಟ್ಟು ನಾವು 12 ಜನ. ಡಿಸೆಕ್ಷನ್ ಮ್ಯಾನ್ಯುಯಲ್ ಅದನ್ನು ಓದ್ತಾ ಇರಬೇಕು, ಡಿಸೆಕ್ಷನ್ ಮಾಡ್ತಾ ಇರಬೇಕು.
ನಾನು ಅನಾಟಮಿ ಡಿಸೆಕ್ಷನ್ ಹಾಲ್ ಬಂದಾಗ ನನ್ನ ಮುಂದೆ ಇದ್ದಂಥ ಒಂದು ಶವ ಮಹಿಳೆಯ ಶವ. ಆಗ ನಾನು ಆ ಮಹಿಳೆಯ ಶವವನ್ನು ಅದರ ಬಗ್ಗೆ ಒಂದು ಈಗ ನಮ್ಮ ಮನೆಯಲ್ಲಿ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜ ಬಲವಂತ ಮಾಡ್ತಾನೆ ಅಕ್ಕ ಮಹಾದೇವಿನ ಮದುವೆಯಾಗು ಅಂತ. ಆಗ ಒಂದು ಅಸ್ಥಿ ಪಂಜರವನ್ನು ತೋರಿಸ್ಕೊಂಡು ಅಕ್ಕ ಮಹಾದೇವಿಯ ಒಂದು ವಚನ, ಅಮೇದ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಸುಡಲಿ ದೇಹವ ಕರಪಿಡಿದು ಚೆನ್ನಮಲ್ಲಿಕಾರ್ಜುನ ಮರುಳೆ. ಇದು ಆ ಒಂದು ಫೋಟೋದಲ್ಲಿತ್ತು, ಅಕ್ಕಮಹಾದೇವಿ ಫೋಟೋ. ಕೌಶಿಕ ಮಹಾರಾಜ ಹಿಂದೆ ಅದನ್ನು ಆ ಒಂದು ಅಸ್ಥಿಪಂಜರವನ್ನು ನೋಡ್ತಾ ಹೆದರ್ಕೊಂಡು ಹಿಂದೆ ಹೋಗ್ತಾನೆ. ವೈರಾಗ್ಯ ನಿಧಿ ಅಕ್ಕಮಹಾದೇವಿ ವಚನ, ಇದ್ರ ಬಗ್ಗೆ ಒಂದು ಪ್ರಬಂಧ ಬರೆದೆ ನಾನು ಮೊದಲನೇ ವರ್ಷ ಆಗ್ತಾನೆ ಮೆಡಿಕಲ್ ಕಾಲೇಜ್ಗೆ ಸೇರಿದ್ದೀನಿ. ಈ ಒಂದು ಪ್ರಬಂಧವನ್ನು ಬರೆದು ಮ್ಯಾಗ್ಝಿನ್ ಸೆಕ್ರೆಟ್ರಿ ಅವರ ರೂಮು ಬಾಗ್ಲಾಕಿತ್ತು. ಕೆಳಗಡೆ ನಾನು ಬರೆದಂಥ ಆ ಪ್ರಬಂಧವನ್ನು ಕೆಳಗಡೆ ನೂಕ್ಬಿಟ್ಟು ನಾನು ಬಂದ್ಬಿಟ್ಟೆ, ಎಲ್ಲಿ ಪ್ರಕಟ ಮಾಡ್ತಾರೆ ಅಂತ. ಸ್ವಲ್ಪ ದಿನಗಳ ನಂತರ ಯಾರೋ ಹೇಳಿದ್ರು, ರಾಜಣ್ಣ ಯಾರು ನನ್ನ ಹೆಸರು ಹೇಳಿ, ನೀವು ಬರೆದಿದ್ದ ಪ್ರಬಂಧ ಪ್ರಕಟ ಆಗಿದೆ, ಮ್ಯಾಗ್ಝಿನ್ನಲ್ಲಿ ಇದೆ ಅಂತಂದಾಗ ನನಗೆ ಬಹಳ ಸಂತೋಷ ಆಯಿತು. ಕಾಲೇಜ್ನಲ್ಲಿ ನಾವು ಓದೋದಲ್ದೇ ಕಾಲೇಜ್ ಡೇ, ಪ್ರತಿ ವರ್ಷ ಕಾಲೇಜ್ ಡೇನಲ್ಲಿ ನಾನು ಫ್ಯಾನ್ಸಿ ಡ್ರೆಸ್ ಮಾಡಿದ್ದೆ. ಮಂಗಳವಾದ್ಯ, ತಂಜಾವೂರು ಮಂಗಳವಾದ್ಯ ಥರ ನಾನು ಡೋಲು, ನಮ್ಮ ಸ್ನೇಹಿತ ಒಬ್ಬ ವಾದ್ಯ, ಇನ್ನೊಬ್ಬ ತಾಳ ಹಾಕೋದು. ಈ ರೀತಿ ಮುಖ್ಯ ಅತಿಥಿಗಳು ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಬರುವಾಗ ನಾನು ತಬಲ ಮಾಡಿಕೊಂಡು ಮಂಗಳವಾದ್ಯ ಮಾಡಿಕೊಂಡು ಪೂರ್ತಿ ಎಲ್ಲರೂ ಏನು ತಿಳ್ಕೊಂಡ್ರು ಮಂಗಳವಾದ್ಯ ಅವ್ರನ್ನ ಕರೆಸಿದ್ದಾರೆ ಅಂತ. ಆದರೆ ನಾವು ಫ್ಯಾನ್ಸಿ ಡ್ರೆಸ್ ಹೋಗಿ ಸ್ಟೇಜ್ನವರೆಗೂ ಹೋಗಿ ಪುನಃ ವಾಪಸ್ ಬರುವಾಗ ನಮ್ಮ ಸ್ನೇಹಿತರುಗಳು ನಮ್ಮನ್ನು ಗುರ್ತು ಹಿಡಿದು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ನನ್ನ ಸ್ನೇಹಿತರಾದಂಥ ಮಹೇಶ್ವರಪ್ಪ, ಟಿಪ್ಪು ಸುಲ್ತಾನ್ ಅದರ ಒಂದು ಕುದುರೆ ಮೇಲೆ ಕುಳಿತುಕೊಂಡು ಆ ಒಂದು ಫ್ಯಾನ್ಸಿ ಡ್ರೆಸ್ಸು, ಇವೆಲ್ಲ ಕಾಲೇಜ್ ಡೇನಲ್ಲಿ ನಮಗೆ ಭಾಳ ಉತ್ತಮವಾದಂಥ ಆಹಾರ, ಇಂದಿರಾ ಕೆಫೆ ಅದರದ್ದು ಚಂಪಾಕಲಿ, ಒಂದು ಜಾಮೂನು ಮತ್ತು ಖಾರಾಬಾತು ಈ ರೀತಿ ಎಲ್ಲ ಕೊಡ್ತಿದ್ರು. ನಮಗೆ ಒಂದು ಕಾಲೇಜ್ ಡೇ ಅಂತಂದರೆ ನಮಗೆ ಏನೋ ಒಂದು ಭಾಳ ಉತ್ಸಾಹ. ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಎಕ್ಸಿಬಿಷನ್ ಬಿಲ್ಡಿಂಗ್ ಆವಾಗ. ಈಗೆಲ್ಲ ಬೇರೆ ಕಡೆಗೆಲ್ಲ ಸ್ಥಳಾಂತರಿಸಲಾಗಿದೆ. ಮೆಡಿಕಲ್ ಎಕ್ಸಿಬಿಷನ್ ಇದು ಜನರಿಗೆ ಭಾಳ ಉತ್ಸಾಹದಿಂದ ಬರ್ತಿದ್ರು. ವಸ್ತು ಪ್ರದರ್ಶನ, ದಸರಾ ವಸ್ತು ಪ್ರದರ್ಶನದಲ್ಲಿ ಈ ವೈದ್ಯಕೀಯ ವಸ್ತು ಪ್ರದರ್ಶನ, ಮೆಡಿಕಲ್ ಎಕ್ಸಿಬಿಷನ್, ಇಲ್ಲಿ ಭಾಳ ಜನ ಕ್ಯೂ ನಿಲ್ತಿದ್ರು. ಬೇರೆ ಕಡೆಗಿಂತ ಬೇರೆ ವಸ್ತು ಪ್ರದರ್ಶನದಲ್ಲಿ ಬೇರೆ ಬೇರೆ ವಿಭಾಗಗಳಿರುತ್ತಲ್ಲ, ಅಲ್ಲಿಗಿಂತ ಹೆಚ್ಚಾಗಿ ಈ ವೈದ್ಯಕೀಯ ವಸ್ತು ಪ್ರದರ್ಶನಕ್ಕೆ ಜನ ಬಹಳ ಉತ್ಸಾಹದಿಂದ, ತಿಳುವಳಿಕೆ ಕಡಿಮೆ, ಭಾಳ ಕ್ಯೂ ನಿಲ್ತಿದ್ರು. ನಾವು ಎಲ್ಲ ಸ್ಪೆಸಿಮನ್ಗಳು, ಮೂಳೆ, ನಮ್ಮ ದೇಹದಲ್ಲಿ 208 ಮೂಳೆಗಳಿದೆ. ಅನಾಟಮಿನಲ್ಲಿ ಇವೆಲ್ಲ ಪ್ರಶ್ನೆ. ನಾವು ಓದ್ತಾ ಇರಬೇಕು, ಡಿಸೆಕ್ಷನ್ ಮಾಡ್ತಾ ಇರಬೇಕು ಡೆಡ್ ಬಾಡಿ. ಒಂದು ಫಾರ್ಸೆಪ್ಸು ಮತ್ತು ಒಂದು ಚಾಕು, ಹರಿತವಾದಂಥ ಚಾಕು, ಸ್ಕಾಲ್ಪೆಲ್, SCALPEL, ಸ್ಕ್ಯಾಲ್ಪೆಲ್ ಅಂತ ಹೇಳ್ತಾರೆ. ಕಟ್ ಮಾಡಿಕೊಂಡು ಓದಬೇಕು ಅದನ್ನು. ಆಗ ನಮ್ಮ ಉಪಾಧ್ಯಾಯರುಗಳು ಬಂದು ಕೆಲವು ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ನಾವು ಸರಿಯಾಗಿ ಉತ್ತರ ಹೇಳಿದ್ರೆ ಆಯಿತು, ಕಂಟಿನ್ಯೂ. ನಾವು ಸರಿಯಾಗಿ ಉತ್ತರ ಹೇಳದೇ ಇದ್ದರೆ
ಕ್ಲೋಸ್ ದ ಸ್ಕಿನ್, ರೀಡ್ ಆ್ಯಂಡ್ ಕಮ್. ನಾವು ಮುಂದಕ್ಕೆ ನಾವು ಡಿಸೆಕ್ಷನ್ ಮಾಡೋ ಹಾಗಿಲ್ಲ, ಅಲ್ಲೇ ನಾವು ಓದಬೇಕು, ಪುನಃ ಓದಬೇಕು, ನಾವು ಡಿಸೆಕ್ಷನ್ ಮಾಡಬೇಕು. ಈ ರೀತಿ ಮಾಡ್ತಾಯಿದ್ವು. ಇದು ಅನಾಟಮಿ ನಿಜಾಗ್ಲೂ ಸಹ ಒಂದು ಭಾಳ ಕಷ್ಟಕರವಾದಂಥ ಒಂದು ವಿಷಯ. ಗ್ರೇಸ್ ಅನಾಟಮಿ ಒಳ್ಳೆಯ ಒಂದು ವಿಶ್ವಕೋಶ. ಅದರಷ್ಟು ಇದು ಉಪಾಧ್ಯಾಯರುಗಳು ಅದ್ರ ಬಗ್ಗೆ ಆ ಪುಸ್ತಕವನ್ನು ಓದಿದೆಯಾ ಅಂತ ಕೇಳ್ತಾ ಇದ್ರು. ಗ್ರೇಸ್ ಅನಾಟಮಿ ಬರೀ ಮ್ಯಾನ್ಯುಯಲ್, ಡಿಸೆಕ್ಷನ್ ಮ್ಯಾನ್ಯುಯಲ್ ಆದರೆ ಸಾಲಲ್ಲ, ಗ್ರೇಸ್ ಅನಾಟಮಿನ ನೀವು ವಿವರವಾಗಿ ಓದಬೇಕು. ಮೆದುಳು ತುಂಬ ಕಷ್ಟಕರವಾದ್ದು, ಅದನ್ನೆಲ್ಲನೂ ಪೂರ್ತಿ ವಿವರವಾಗಿ ಓದಬೇಕು. ಇದು ಅನಾಟಮಿ ಆಯಿತು. ಅನಾಟಮಿ ಪ್ರಾಕ್ಟಿಕಲ್ಸ್ನಲ್ಲಿ ವೈವಾದಲ್ಲಿ ಭಾಳ ಜನ ಫೇಲ್ ಆಗ್ತಿದ್ರು. ಈ ವಿಷಯವನ್ನು ನಾನು ಆಗಲೇ ಹೇಳಿದ್ದೆ. ಫಿಸಿಯಾಲಜಿ, ಅದರ ಪ್ರಾಕ್ಟಿಕಲ್ನಲ್ಲಿ ಕಪ್ಪೆ ಅದನ್ನು ಪಿತ್ ಮಾಡಬೇಕು ಅಂತ, ನೀಡ್ಲಲ್ಲಿ ಒಂದು ಜಾಗದಲ್ಲಿ ನಾವು ಅದನ್ನು ಹಾಕಿದ್ರೆ ಆಗ ಕಪ್ಪೆಯ ದೇಹ ಸಂಪೂರ್ಣವಾಗಿ ಬಿಗಿ ಆಗ್ತಾಯಿತ್ತು. ಬಿಗಿತ ಕಾಲೆಲ್ಲ ನೆಟ್ಟಗಾಗ್ಬಿಡ್ತಿತ್ತು. ಆಗ ನಾವು ಅದನ್ನು ಒಂದು ಪರೀಕ್ಷೆ, ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಮಾಡಿ ಅದನ್ನು ಒಂದು ಕಪ್ಪು ಒಂದು ರೊಟೇಟಿಂಗ್ ಡ್ರಮ್ ತಿರುಗ್ತಾ ಇರ್ತದೆ, ಕಪ್ಪುದು ಬಣ್ಣ ಹಾಕಿರ್ತಾರೆ, ಅದಕ್ಕೆ ಕಪ್ಪು ಹೊಗೆ ಸ್ಮೋಕ್ ಹಾಕಿರುತ್ತೆ. ಅದರ ಮೇಲೆ ಒಂದು ಕಪ್ಪೆಯ ಪರೀಕ್ಷೆಯನ್ನು ಪ್ರಯೋಗವನ್ನು ನಾವು ಮಾಡ್ತಾಯಿದ್ದು. ಹೋಗಿ ನಮ್ಮ ಉಪಾಧ್ಯಾಯರುಗಳು ತೋರಿಸ್ಬೇಕು. ಅವರು ಒಂದು ಇದರೊಳಗೆ ಅದ್ರ ಮೇಲೆ ಸೈನ್ ಮಾಡ್ತಾಯಿದ್ವಿ. ಅದನ್ನು ನಾವು ಫಿಕ್ಸ್ ಮಾಡಿ ನಾವು ಇಟ್ಕೊಳ್ತಾ ಇದ್ವಿ. ಅದನ್ನು ಪರ್ಮನೆಂಟಾಗಿ ಅದನ್ನು ನಾವು ಇಟ್ಕೊಳ್ಬೇಕು. ಇದು ಫಿಸಿಯಾಲಜಿ. ಬಯೋಕೆಮಿಸ್ಟ್ರಿ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ನಂತರ ಕಿಡ್ನಿ ಫಂಕ್ಷನ್ ಟೆಸ್ಟು, ಮೂತ್ರಪಿಂಡದ ಕೆಲಸ, ಈ ರೀತಿ ಎಲ್ಲನೂ ನಾವು ಬಯೋಕೆಮಿಸ್ಟ್ರಿನಲ್ಲಿ ಓದ್ತಿದ್ವಿ. ಇದು ಪ್ರೀ ಕ್ಲಿನಿಕಲ್ ಪಾಸ್ ಆಗಲಿಲ್ಲ ಅಂತಂದರೆ ಮುಂದಕ್ಕೆ ನಾವು ಹೋಗೋ ಆಗಿಲ್ಲ. ಅಲ್ಲೇ 1.5 ವರ್ಷದ ಕೋರ್ಸ್ ಪಾಸ್ ಆದಮೇಲೆ ಪ್ಯಾರಾಕ್ಲಿನಿಕಲ್ ಅಂತಂದರೆ ಅನೇಕ ವಿಷಯಗಳು. ಪೆಥಾಲಜಿ ಅಂದರೆ ರೋಗಶಾಸ್ತ್ರ, ಮೈಕ್ರೋಬಯಾಲಜಿ ಮಿಣಿಜೀವಿ ಶಾಸ್ತ್ರ, ಮೈಕ್ರೋಸ್ಕೋಪಲ್ಲಿ ನಾವು ನೋಡಿ ಬ್ಯಾಕ್ಟೀರಿಯಾ, ಏಕಾಣುಜೀವಿ, ಪ್ರೋಟೋಜೋವಾ, ಇದೆಲ್ಲನೂ ನಾವು ಓದ್ತಾ ಇದ್ದಿದ್ದು ಮೈಕ್ರೋಬಯಾಲಜಿನಲ್ಲಿ. ನಂತರ ಔಷಧಶಾಸ್ತ್ರ, ಫಾರ್ಮಕಾಲಜಿ. ನಂತರ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ನಿವೃತ್ತಿ ಹೊಂದಿರತಕ್ಕಂಥ ವಿಷಯ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್, ನಿರೋಧಕ ಹಾಗೂ ಸಾಮಾಜಿಕ ಶಾಸ್ತ್ರ. ಈಗ ಅದಕ್ಕೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ, ಕಮ್ಯುನಿಟಿ ಮೆಡಿಸಿನ್ ಅಂತ ಕರೀತಾರೆ. ಈಗ ಅದರ ಹೆಸರು ಬದಲಾವಣೆ ಆಗಿದೆ. ನಂತರ ನ್ಯಾಯ ವೈದ್ಯ ಶಾಸ್ತ್ರ, ಫಾರೆನ್ಸಿಕ್ ಮೆಡಿಸಿನ್. ಈಗ ಫಾರ್ಮಕಾಲಜಿನಲ್ಲಿ ಔಷಧಿ ಶಾಸ್ತ್ರ, ಅದರೊಳಗೆ ಕಾರ್ಮಿನೇಟಿವ್ ಮಿಕ್ಸ್ಚರ್ ತಯಾರು ಮಾಡೋದು ಹೇಗೆ, ಬಿಸ್ಮತ್ ಮಿಕ್ಸ್ಚರ್ ತಯಾರು ಮಾಡೋದು ಹೇಗೆ, ಇದೆಲ್ಲನೂ ಸಹ ನಾವು ಮಾಡ್ತಿದ್ವಿ. ಆಮೇಲೆ ನಂತರ ಈಗ ಮಲೇರಿಯಾ ಟ್ರೀಟ್ಮೆಂಟು, ಬ್ಯಾಕ್ಟೀರಿಯಾ ಆ್ಯಂಟಿಬಯೋಟಿಕ್ಸು, ಇದೆಲ್ಲನೂ ಸಹ ವಿವರವಾಗಿ ನಾವು ಓದ್ತಾ ಇದ್ವಿ. ನಂತರ ಈ ಫಾರೆನ್ಸಿಕ್ ಮೆಡಿಸಿನ್ ಅಂದರೆ ಆಗ ತಾನೇ ಯಾವುದೋ ಒಂದು ಸತ್ತಂಥ ಹೆಣವನ್ನು ಓಪನ್ ಮಾಡ್ತಿದ್ರು. ಆಗ ಅನಾಟಮಿನಲ್ಲಿ ಡೆಡ್ ಬಾಡಿ ಬೇರೆ, ಅದು ಫಾರ್ಮಲಿನ ತೊಟ್ಟಿನಲ್ಲಿ ಮುಳುಗಿಸಿ ನಾವು ಅದನ್ನು ಡಿಸೆಕ್ಟ್ ಮಾಡ್ತಿದ್ದು. ಆದರೆ ಆಗ ತಾನೇ ಸತ್ತಂಥ ಒಂದು ದೇಹ, ಮಾನವ ದೇಹ, ಅದನ್ನು ಮರಣಕ್ಕೆ ಕಾರಣ ಏನೋ ಒಂದು ಕೊಲೆ ಆಗಿದೆಯೋ, ಅಥವಾ ನೇಣ ಹಾಕ್ಕೊಂಡು ಮನುಷ್ಯ ಸತ್ತಿದ್ದಾನೋ, ಅಥವಾ ವಿಷ ಕುಡಿದು ಸತ್ತಿದ್ದವನೋ, ಇದೆಲ್ಲನೂ ತಿಳ್ಕೊಳ್ಳೋಕ್ಕೋಸ್ಕರ ಫಾರೆನ್ಸಿಕ್ ಮೆಡಿಸಿನ್
ಅಥವಾ ಅದಕ್ಕೆ ಮೆಡಿಕಲ್ ಜೂರಿಸ್ಪ್ರಿಡೆನ್ಸ್ ಅಥವಾ ಫಾರೆನ್ಸಿಕ್ ಮೆಡಿಸಿನ್, ಇವಾಗಂತೂ ಎಲ್ಲರೂ ಫಾರೆನ್ಸಿಕ್ ಮೆಡಿಸಿನ್ ಅಂತಲೇ ಕರೀತಾರೆ. ಇದೆಲ್ಲನೂ ನಾವು ಓದ್ತಾ ಇದ್ದಾಗ ನಮಗೆ ಆಸ್ಪತ್ರೆಯಲ್ಲೂ ಸಹ ನಾವು ಹೋಗಿ ರೋಗಿಯನ್ನು ನಾವು ಪರೀಕ್ಷೆ ಮಾಡಬೇಕು. ಹಿಸ್ಟ್ರಿ ಟೇಕಿಂಗ್, ನಿಮಗೆ ಏನು ತೊಂದರೆ, ಎಷ್ಟು ದಿನದಿಂದ ತೊಂದರೆ, ಇದಕ್ಕೆ ಮೊದಲು ನಿಮ್ಮದು ಪಾಸ್ಟ್ ಹಿಸ್ಟ್ರಿ, ಹಿಂದಿನ ಚರಿತ್ರೆ, ಫ್ಯಾಮಿಲಿ ಹಿಸ್ಟ್ರಿ, ಮನೆಯಲ್ಲಿ ಬೇರೆ ಯಾರಿಗಾದರೂ ಈ ಕಾಯಿಲೆ ಬಂದಿತ್ತಾ, ಇದೆಲ್ಲನೂ ಚರಿತ್ರೆ ತೆಗೆದುಕೊಂಡು ನಂತರ ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್, ಆಸ್ಕಲ್ಟೇಷನ್. ಆದರೆ ಈಗ ವೈದ್ಯರುಗಳು ಏನು ತೊಂದರೆ ಅಂದ್ಕೊಂಡು ಮಾತ್ರೆ ಬರೆಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದು ತಪ್ಪು. ಇನ್ಸ್ಪೆಕ್ಷನ್, ಫಸ್ಟು ಚರಿತ್ರೆಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ನಂತರ ಇನ್ಸ್ಪೆಕ್ಷನ್ ಅಂದರೆ ರೋಗಿಯನ್ನು ನೋಡಬೇಕು. ಆ ರೋಗಿಯ ಕಣ್ಣು ಹೇಗಿದೆ ಅಂತ, ಚರ್ಮ ಹೇಗಿದೆ, ಏನಾದರೂ ಹಳದಿ ಬಣ್ಣ ಇದೆಯಾ, ಕಾಲೇನಾದರೂ ಊತ ಇದೆಯಾ, ಹೊಟ್ಟೆ ಊದ್ಕೊಂಡಿದೆಯಾ, ಇದೆಲ್ಲನೂ ಇನ್ಸ್ಪೆಕ್ಷನ್. ನಂತರ ಪಾಲ್ಪೇಷನ್ ಅಂತಂದರೆ ಅದನ್ನು ನಾವು ಕೈನಲ್ಲಿ ನಾವು ಮುಟ್ಟಿ, ಈಗ ಹೊಟ್ಟೆ ಭಾಗ, ಕಣ್ಣು ಈ ರೀತಿ, ಈ ಕಣ್ಣೇನಾದರೂ ಹಳದಿ ಬಣ್ಣ ಅಂತಂದ್ಬಿಟ್ಟು ಅದನ್ನು ನೋಡೋದು. ಇದು ಪಾಲ್ಪೇಷನ್ ಅಂತಂದರೆ ಕೈನಲ್ಲಿ ಮುಟ್ಟಿ ನಾವು ಪರೀಕ್ಷೆ ಮಾಡಬೇಕು. ಈಗ ಪಿತ್ತಕೋಶ ಏನಾದರೂ ಊದಿದೆಯಾ, ಅದನ್ನು ಪಾಲ್ಪೇಷನ್. ಪರ್ಕಷನ್ ಅಂತಂದರೆ ಒಂದು ಎಡಕೈಯಿನ ಮಧ್ಯದ ಬೆರಳ ಮೇಲೆ ಬಲಗೈಯಿನ ಮಧ್ಯದ ಬೆರಳಿನಿಂದ ಈ ರೀತಿ ಕುಟ್ಟಿ ಶಬ್ದ ಕೇಳ್ತಾ ಇದ್ವಿ. ಇದಕ್ಕೆ ಶಬ್ದ ನೋಡಿ, ಓ ಇದು ಡಲ್ ಇದೆ ಅಂದರೆ ಒಳಗಡೆ ಏನೋ ನೀರು ಸೇರಿದೆ, ಈ ರೀತಿ ಪರ್ಕಷನ್. ನಂತರ ಸ್ಟೆಥೋಸ್ಕೋಪ್ನಲ್ಲಿ ಆಸ್ಕಲ್ಟೇಷನ್, ಹೃದಯದ ಬಡಿತ ಅದನ್ನು ನಾವು ಕೇಳೋದು ಸ್ಟೆಥೋಸ್ಕೋಪಲ್ಲಿ. ಉಸಿರಾಟ, ಅದರಿಂದ ಶ್ವಾಸಕೋಶದಲ್ಲಿ ಏನು ತೊಂದರೆ ಇದೆ. ಸ್ನೇಹಿತರೆ, ದುರದೃಷ್ಟವಶಾತ್ ಈಗ ನಮ್ಮ ವೈದ್ಯಕೀಯ ಪರೀಕ್ಷೆಯಿಂದ ರೋಗಿಗೆ ಏನು ತೊಂದರೆ ಅಂತ ತಿಳ್ಕೊಂಡು ಚಿಕಿತ್ಸೆ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರಯೋಗಶಾಲೆ, ಲ್ಯಾಬೊರೇಟರಿ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಬಹಳಷ್ಟು ಅವಲಂಬಿತರಾಗುತ್ತಿದ್ದಾರೆ ವೈದ್ಯರುಗಳು. ತಕ್ಷಣವೇ ಪೇಷಂಟ್ ಇನ್ನೂ ಏನು ತೊಂದರೆ ಅಂತ ಹೇಳ್ತಿದ್ದಾಗಲೇ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಎಕ್ಸ್ರೇ, ಈ ರೀತಿ ಇತ್ತೀಚೆಗೆ ಒಂದು ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ನಾವು ರೋಗಿಯ ಚರಿತ್ರೆ ತೆಗೆದುಕೊಂಡು ಪರೀಕ್ಷೆ ಮಾಡಿದರೆ ಆಗ ರೋಗಿಗೆ ಭಾಳ ಸಂತೋಷ ಆಗತ್ತೆ. ನಾವು ರೋಗಿ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ನಾವು ಕಳಿಬೇಕಾಗ್ತದೆ. ಆಗ ರೋಗಿಗೆ ಭಾಳ ಸಮಾಧಾನ ಆಗ್ತದೆ. ಇದು ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್, ಆಸ್ಕಲ್ಟೇಷನ್ ಆಯಿತು. ಕಿವಿ, ಮೂಗು, ಗಂಟಲು ವಿಭಾಗ, ಅಲ್ಲಿಗೆ ಪೋಸ್ಟಿಂಗು, ಅಲ್ಲಿ ಪ್ರಾಧ್ಯಾಪಕರುಗಳು. ನಂತರ ಚರ್ಮದ ಭಾಗ, ಸ್ಕಿನ್ ಡಿಪಾರ್ಟ್ಮೆಂಟು, ಕಣ್ಣು ಡಿಪಾರ್ಟ್ಮೆಂಟು, ಹೀಗೆ ಇಲ್ಲೆಲ್ಲ ಕಡೆಯೂ ಪೋಸ್ಟಿಂಗು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮೆಡಿಸಿನ್, ವೈದ್ಯಕೀಯ ವಿಭಾಗ, ಸರ್ಜರಿ, ಶಸ್ತ್ರಚಿಕಿತ್ಸಾ ವಿಭಾಗ, OBG, ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಸ್ತ್ರೀರೋಗ ಹಾಗೂ ಸ್ತ್ರೀರೋಗ, ಒಂದು ಗರ್ಭಿಣಿಯ ಪರೀಕ್ಷೆ, ನಂತರ ಗರ್ಭಕೋಶದ ತೊಂದರೆಗಳು, ಇದೆಲ್ಲದು ಅದು OBG, ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ. ಅಲ್ಲಿ ನಾವು ಚೆಲುವಾಂಬ ಆಸ್ಪತ್ರೆಯಲ್ಲಿ ನಾವು ಅಭ್ಯಾಸ ಮಾಡ್ತಾಯಿದ್ವಿ. ಮಕ್ಕಳ ವಿಭಾಗ, ಪೀಡಿಯಾಟ್ರಿಕ್ಸು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನಾವು ಬಹಳ ಕಷ್ಟಪಟ್ಟು ಹಗಲು ರಾತ್ರಿ ನಾವು ಓದಿ ನಾವು ಪರೀಕ್ಷೆಗೆ ಕೂತ್ಕೊಳ್ಬೇಕು. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್, ಥಿಯರಿ ಮತ್ತು
ಥಿಯರಿ ಎಕ್ಸಾಮಿನೇಷನ್ ನಾವು ಬರಿಬೇಕು. ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಅದಕ್ಕೆ ನಾವು ಉತ್ತರವನ್ನು ಬರಿಬೇಕು. ನಂತರ ಕ್ಲಿನಿಕಲ್ ಎಕ್ಸಾಮಿನೇಷನ್. ಭಾಳ ರ್ಯಾಂಕ್ ಸ್ಟೂಡೆಂಟ್ಗಳು ಥಿಯರಿ ಪರೀಕ್ಷೆಯಲ್ಲಿ ಭಾಳ ಉತ್ತಮ ಅಂಕೆಯನ್ನು ಪಡೆದರೂ ಸಹ ಕ್ಲಿನಿಕಲ್ ಎಕ್ಸಾಮಿನೇಷನ್ನಲ್ಲಿ ಫೇಲ್ ಆಗ್ತಾಯಿದ್ರು. ಏನೋ ಒಂದು ಭಾಗವನ್ನು ಪರೀಕ್ಷೆ ಮಾಡಿಲ್ಲ, ಆ ಪರೀಕ್ಷೆ ಮಾಡಿದ್ದು ಸರಿಯಾಗಿ ಒಂದು ಫೈಂಡಿಂಗ್ಸ್ ಏನು ತೊಂದರೆ ಇದೆ, ಏನು ತೊಂದರೆ ಇದೆ ಈಗ ಆ ರೋಗಿಗೆ ಅನ್ನೋದನ್ನು ಸರಿಯಾಗಿ ಪರೀಕ್ಷೆ ಮಾಡಿಲ್ಲ ಅಂತಂದ್ಬಿಟ್ಟು ಮೆಡಿಸಿನ್ ಆಗಲಿ, ಸರ್ಜರಿ ಆಗಲಿ, OBG ಆಗಲಿ, ಅಥವಾ ಐ ಡಿಪಾರ್ಟ್ಮೆಂಟ್, ಕಣ್ಣು ನೇತ್ರ ವಿಭಾಗ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ನಲ್ಲಿ ಫೇಲ್ ಆಗ್ತಾಯಿದ್ರು. ನಾನು ನಿಜವಾಗ್ಲೂ ಸಹ ಅದೃಷ್ಟವಂತರು. ಬಹಳ ಅತ್ಯುತ್ತಮ ಉಪಾಧ್ಯಾಯರುಗಳು ನಮಗೆ ಇದ್ದರು. ಮೈಸೂರು ಮೆಡಿಕಲ್ ಕಾಲೇಜ್, ಅಲ್ಲಿ ಯಾವ ಡೊನೇಷನ್ ಇಲ್ಲ, ಯಾಕಂದರೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಕೇವಲ ಮೆರಿಟ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿಗೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೇರೋದಕ್ಕೆ ಅವಕಾಶ. ಬೇರೆ ಯಾವ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಥರ ಇದನ್ನು ಡೊನೇಷನ್ ಕೊಟ್ಟು ನಾವು ಸೇರೋದು ಪ್ರಶ್ನೆ ಇರಲಿಲ್ಲ. ಆಗ ನಾನು ಓದಿದಾಗ ಕೇವಲ ಬರೀ 4 ಮೆಡಿಕಲ್ ಕಾಲೇಜ್: ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ ಕಾಲೇಜ್, ಹುಬ್ಬಳ್ಳಿ KMC ಮೆಡಿಕಲ್ ಕಾಲೇಜು ಮತ್ತು ಬಳ್ಳಾರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಬರೀ 4 ಮೆಡಿಕಲ್ ಕಾಲೇಜ್ ಇತ್ತು. ನಂತರ MBBS ಆದಮೇಲೆ ಬೇರೆ ಬೇರೆ ವಿಷಯಗಳಲ್ಲಿ ಕೆಲವರು ಮೆಡಿಸಿನ್, ವೈದ್ಯಕೀಯ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ MD, ಕೆಲವರು ಸರ್ಜರಿನಲ್ಲಿ MS, ಈ ರೀತಿ ಬೇರೆ ಬೇರೆ ಸ್ನಾತಕೋತ್ತರ ಪರೀಕ್ಷೆಗಳಿಗೆ, ಸ್ನಾತಕೋತ್ತರ ವಿಷಯಗಳಲ್ಲಿ ಅಭ್ಯಾಸ ಮಾಡಿ ಸೇರಿ ಪೋಸ್ಟ್ ಗ್ರಾಜ್ಯುಯೇಟ್ 3 ವರ್ಷ ಅಲ್ಲಿ ಸೇರಿ ಅಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಕುಳಿತುಕೊಂಡು ಪಾಸ್ ಮಾಡಿ MD ಅಥವಾ MS ಹೀಗೆ. ನಾನು MBBS ಓದ್ತಾ ಇದ್ದಾಗ ಈ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನಲ್ಲಿ ಸ್ಟಡಿ ಟೂರ್ ಇತ್ತು. ನಾವು ಡೆಲ್ಲಿಗೆ ನಾವು ಹೋಗಿದ್ವಿ. ನಾವು ಪ್ಲೇನ್ನಲ್ಲಿ ಹೋಗೋಷ್ಟು ನಮ್ಮ ಹತ್ರ ಹಣವಿರಲಿಲ್ಲ. ಟ್ರೈನ್ನಲ್ಲಿ, ಅದು ನಾವು ವಿದ್ಯಾರ್ಥಿಗಳು ಅಂದ್ಬಿಟ್ಟು ಕನ್ಸೆಷನ್, ನಾವು ಟ್ರೈನ್ನಲ್ಲಿ ಹೋಗಿದ್ವಿ. ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಉಳ್ಕೊಂಡು ಒಂದು ಹೋಟ್ಲುಗಳಲ್ಲಿ ಉಳ್ಕೊಂಡು, ನಂತರ ವಿಶ್ವ ಆರೋಗ್ಯ ಸಂಸ್ಥೆಯ ರೀಜನಲ್ ಆಫೀಸ್, WHO ರೀಜನಲ್ ಆಫೀಸು, ನಂತರ ಆಗ್ರಾಕ್ಕೆ ಹೋಗಿ ಅಲ್ಲಿ ತಾಜ್ ಮಹಲ್ ನೋಡಿದ್ವಿ. ಡೆಲ್ಲಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕಬಲ್ ಡಿಸೀಸಸ್, NICD, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕಬಲ್ ಡಿಸೀಸ್, ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ಒಂದು ರಿಸರ್ಚ್ ಸೆಂಟರು ಡೆಲ್ಲಿನಲ್ಲಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕಬಲ್ ಡಿಸೀಸ್ ಅಂತ. ಅಲ್ಲಿ ಹೀಗೆ ಬೇರೆ ಬೇರೆ ಭಾಗಗಳಿಗೆ ನಾವು ಹೋಗಿ ಡೆಲ್ಲಿನಲ್ಲಿ ಅಲ್ಲಿ ನಾವು ಹೋಗಿ ನಾವು ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ನಾವು 4ನೇ ವರ್ಷದಲ್ಲಿದ್ದಾಗ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ಗೆ ನಾವು ಹೋಗಲೇಬೇಕು. ಆಗ ಸ್ಮಾಲ್ ಪಾಕ್ಸ್, ಸಿಡುಬು ರೋಗಕ್ಕೆ ವ್ಯಾಕ್ಸಿನನ್ನು ತಯಾರು ಮಾಡ್ತಾಯಿದ್ರು ಬೆಳಗಾಂನಲ್ಲಿ. ಸೊ ನಾವು ಬೆಳಗಾಂಗೆ ಹೋಗಿ, ನಾವು ಹೋಗೋಕ್ಕಾಗಲ್ಲ ಸರ್, ನಮ್ಮ ಹತ್ರ ಹಣವಿಲ್ಲ ಅಂತಂದಾಗ ನಮ್ಮ ಪ್ರಿನ್ಸಿಪಾಲ್ ಡಾಕ್ಟರ್ ಪುಟ್ಟರಾಜ್ ಅರಸ್ ಅವರು ಬೈದರು, ನಿಮಗೆ ಆ ಗ್ರೇಸ್ ಅನಾಟಮಿ ಪುಸ್ತಕ ಎಷ್ಟು ಅದು ದುಡ್ಡು, ಅದೆಲ್ಲ ತಗೊಂಡಿದ್ದೀರ, ಇಲ್ಲಿ ಇದು ಒಂದು ವ್ಯಾಸಂಗದ ಭಾಗ ಇದು, ಆದ್ದರಿಂದ ನೀವೆಲ್ಲ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ಗೆ ಹೋಗಲೇಬೇಕು. ಕ್ಷಯರೋಗ, ಅದು ಸ್ಯಾನಿಟೋರಿಯಂ ಮೈಸೂರಿನಲ್ಲಿ
ಸ್ಯಾನಿಟೋರಿಯಮ್ಮು ಸ್ವಲ್ಪ ಆ, ನಗರದ ಹೊರಭಾಗದಲ್ಲಿದೆ. ಆ, ಅಲ್ಲಿಂದ ಸುಮಾರು ಅನೇಕ ತಿಂಗಳುಗಳ ಕಾಲ ಕ್ಷಯರೋಗದ ಬಗ್ಗೆ ಒಬ್ಬರು ಪ್ರಾಧ್ಯಾಪಕರು ಬಂದು ಕ್ಲಾಸ್ ತಗೊಳ್ತಾ ಇದ್ರು. ಮೆಡಿಸಿನ್ನು ಡಾಕ್ಟರ್ ದಾಸ್, ಸರ್ಜರಿ ಡಾಕ್ಟರ್ ಶೆಣೈ, ಒ ಬಿ ಜಿ ಅಂದರೆ ಸ್ತ್ರೀರೋಗ ಶಾಸ್ತ್ರ ಅದಕ್ಕೆ ಡಾಕ್ಟರ್ ಕವಲ್ಗೋಡ್. ಇವು ಮೂರು ತ್ರಿಮೂರ್ತಿಗಳು ಅಂತಲೇ ಹೇಳ್ಬೋದು. ಅವರ ಶಿಷ್ಯನ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಡಾಕ್ಟರ್ ದಾಸ್ ಅವರು ಗುರುವಾರ ಅವರು ಒಂದು ಥಿಯರಿ ಕ್ಲಾಸ್ ತಗೊಳ್ತಾಯಿದ್ರು. ನಂತರ ನಮಗೆ ಅದು ಅವರ ಕ್ಲಾಸ್ ಮುಗೀತಾ ಬಂತು ಅಂದರೆ ನಮಗೆ ಎದೆ ಒಡ್ಕೊಳ್ಳೋಕೆ ಶುರು ಆಗ್ತಿತ್ತು. ಆಗ ಅವರು ಅಲ್ಲಿ 3ನೇ ಸ್ಟೂಡೆಂಟು, ನೀವು ನಂಜಪ್ಪ ವಾರ್ಡ್ಗೆ ಹೋಗು, ಅಲ್ಲಿ ನಂಜಪ್ಪ ವಾರ್ಡಲ್ಲಿ ಒಂದು ಫೀಮೇಲ್ ರೆಸ್ಪಿರೇಟ್ರಿ ಕೇಸ್ ಇದೆ, ಶ್ವಾಸಕೋಶದ ತೊಂದರೆಯಿಂದ ನರಳ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆ, ನೀನು ಅದು ಪರೀಕ್ಷೆ ಮಾಡಿ ನಾಳೆ ದಿವಸ ಪ್ರೆಸೆಂಟ್ ಮಾಡು. ಶುಕ್ರವಾರ ಸಂಜೆ 4 ಗಂಟೆಗೆ ಇಡೀ ಪೆಥಾಲಜಿ ಲೆಕ್ಚರ್ ಹಾಲ್ ಹೌಸ್ಫುಲ್. ಕೇವಲ ನಮ್ಮ ತರಗತಿಯವರು ಅಷ್ಟೇ ಅಲ್ಲ, ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು, ಕೆಲವೊಮ್ಮೆ ಬೇರೆ ವಿಭಾಗದ ಅಧ್ಯಾಪಕರುಗಳು ಸಹ ಬಂದು ಕ್ಲಾಸ್ಗೆ ಬಂದು ಕುಳಿತುಕೊಳ್ತಾ ಇದ್ದರು. ಒಂದು ದಿನ ನನ್ನ ಫ್ರೆಂಡು, ನನ್ನ ಸ್ನೇಹಿತೆ, ಕೊಲ್ಯಾಪ್ಸಿಂಗ್ ಪಲ್ಸ್ ಪ್ರೆಸೆಂಟ್ ಅಂತ ಹೇಳಿ ಡಾಕ್ಟರ್ ದಾಸ್ ನಗ್ಬಿಟ್ಟು ಪಲ್ಸ್ ಬಗ್ಗೆ ನಾಡಿ ಬಗ್ಗೆ 4 ಗಂಟೆಗೆ ಪ್ರಾರಂಭ ಮಾಡಿದ್ರು, ಮುಗಿದಾಗ ರಾತ್ರಿ 8 ಗಂಟೆಗೆ. ಸ್ನೇಹಿತರೆ, ನಮ್ಮ ಅಧ್ಯಾಪಕರುಗಳು ಅವರು ಪ್ರಾಕ್ಟೀಸ್ ಮಾಡಿ ಹಣ ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಠ ಹೇಳೋದ್ರೊಳಗೆ ಅವರಿಗೆ ಹೆಚ್ಚು ಆಸಕ್ತಿ ಇರ್ತಿತ್ತು. ಆಗ ಈಗ ಇರುವಂತೆ ಆಗ ನರ್ಸಿಂಗ್ ಹೋಮ್ಗಳೆಲ್ಲ ಭಾಳ ಕಡಿಮೆ. ಯಾರೋ ಒಬ್ಬ ಡೆಪ್ಟಿ ಕಮಿಷನರ್ಗಳು, ದೊಡ್ಡ ಅಧಿಕಾರಿಗಳು ಡಾಕ್ಟರ್ ದಾಸ್ ಅವರ ಔಟ್ ಪೇಷಂಟಲ್ಲಿ ಚೀಟಿ ಇಟ್ಟು ಹೊರಗಡೆ ಕಾಯ್ತಾ ಕೂತಿರ್ತಿದ್ರು. ಡಾಕ್ಟರ್ ಶೆಣೈ ಅವರು ಆಪ್ರೇಷನ್ ಥಿಯೇಟರ್, ನಾವು 3rd ಇಯರ್ ಅನಾಟಮಿ ಫಿಸಿಯಾಲಜಿ ಮುಗಿಸಿ ಪಾಸ್ ಮಾಡಿ ನಾವು ಬಂದಾಗ, ಕ್ಲಿನಿಕಲ್ ವಿಷಯಕ್ಕೆ ಬಂದಾಗ ಆಪ್ರೇಷನ್ ಥಿಯೇಟ್ರಿಗೆ ನಾವು ಹೋದ್ವಿ. ನಮಗೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಆಪ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಫೆಸರ್ಗಳು. ನಾವು ಏನೋ ಭಾಗ ನಾನು ಮುಟ್ಬಿಟ್ಟೆ, ಅಂದರೆ ನಾನು ಟಚ್ ಆಯಿತು. ಅಲ್ಲಿ ಆಪ್ರೇಷನ್ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಯ ಉಪಕರಣಗಳು ಸ್ವಲ್ಪ ಹಿಂಗೆ ಟಚ್ ಆಯಿತು. ತಕ್ಷಣವೇ ಒಬ್ಬರು ಪ್ರಾಧ್ಯಾಪಕರು ಹೇಳಿದರು, ಡೋಂಟ್ ಟಚ್ ಎನಿಥಿಂಗ್ ಅದರ್ ದೆನ್ ದ ಫ್ಲೋರ್. ನೀನು ನೆಲ ಒಂದನ್ನು ಮಾತ್ರ ಮುಟ್ಟಬಹುದು, ಅಂದರೆ ನಿಂತಿದೀಯ, ನಿನ್ನ ಕಾಲಲ್ಲಿ ನೆಲ ಮಾತ್ರ ಸ್ಪರ್ಶ ಆಗ್ತಾ ಇದೆ, ಬೇರೆ ಯಾವ ಆಪ್ರೇಷನ್ ಥಿಯೇಟ್ರೊಳಗೆ ಬೇರೆ ಯಾರನ್ನು ಸಹ ನೀನು ಯಾವ ಭಾಗವನ್ನು ನೀನು ಮುಟ್ಟಬಾರದು. ಸ್ತ್ರೀ ರೋಗ ಪ್ರಸೂತಿ ಶಾಸ್ತ್ರ ಅಂತ OBG, ಅಲ್ಲಿ ನಾವು 20 ಹೆರಿಗೆಯನ್ನು ನಾವು ನೋಡಬೇಕು, ಪ್ರಾಕ್ಟಿಕಲ್ ರಿಕಾರ್ಡಲ್ಲಿ ಮಾಡಬೇಕು. 10 ಹೆರಿಗೆಯನ್ನು ನಾವೇ ಮಾಡಬೇಕು. ಆಮೇಲೆ ನಂತರ ಸಿಸೇರಿಯನ್ ಸೆಕ್ಷನ್, ಅಂದರೆ ಹೊಟ್ಟೆಯನ್ನು ಓಪನ್ ಮಾಡಿ ಮಗುವನ್ನು ಹೊರಗಡೆ ತೆಗಿತಾರಲ್ಲ, ಸಿಸೇರಿಯನ್ ಸೆಕ್ಷನ್, ಅದನ್ನು ಸಹ ನಾವು ನೋಡಬೇಕು. ಪ್ರಾಕ್ಟಿಕಲ್ ರಿಕಾರ್ಡಲ್ಲಿ ಎಲ್ಲ ನಮೂದಿಸಬೇಕು. ಒಂದು ಸಲ ಮಗುವನ್ನು ಹೆರಿಗೆ ಆಯಿತು, ಮಗುವನ್ನು ತೆಗೆದುಕೊಂಡು ಅದಕ್ಕೆ ಸ್ನಾನ ಮಾಡಿಸಿ ಒರೆಸಿ ಒಂದು ಭಾಗ ಅಲ್ಲಿ ತೂಕ ಎಷ್ಟು ಅಂತ ನೋಡಿ, ಟೈಮ್ ಎಷ್ಟು ನೋಡಿ, ತೂಕ ಎಷ್ಟು, ಮಗುವಿನ ತೂಕ ಇದೆಲ್ಲ ಮಾಡಿಟ್ಟು, ನಂತರ ಪ್ಲಾಸೆಂಟಾ ಡೆಲಿವರಿ, ಅದಕ್ಕೆ ಸೆತ್ತೆ ಅಂತ ಹೇಳ್ತಾರೆ. ಆ ಪ್ಲಾಸೆಂಟಾವನ್ನು ಕೈನಲ್ಲಿ ತಗೊಂಡು ಕೈನಿಂದ ಜಾರಿ ಕೆಳಗಡೆ ಬಕೆಟಿಗೆ ಬಿದ್ದುಬಿಡ್ತು. ಮೇಡಮ್ಮು ಹಿಂದೆ ನಿಂತಿದ್ದವರು ಬೆನ್ನ ಮೇಲೆ ಗುದ್ದಿದ್ರು. ಅದೃಷ್ಟ
ನೀನು ಪ್ಲಾಸೆಂಟನ ಕೆಳಗಡೆ ಬೀಳಿಸ್ದೆ ಬಕೆಟ್ಗೆ, ಮಗು ಅಲ್ಲ, ಸದ್ಯ ಮಗುನ ಬೀಳಿಸ್ಲಿಲ್ಲ, ಕೆಳಗಡೆ ಬಕೆಟ್ಗೆ ಅಂತಂದ್ಬಿಟ್ಟು ಬೆನ್ನ ಮೇಲೆ ಜೋರಾಗಿ ಗುದ್ದಿದ್ರು. ಹೀಗೆ ಭಾಳ ನಿಜಕ್ಕೂ ಸಹ ನಾನು ಮೈಸೂರು ಮೆಡಿಕಲ್ ಕಾಲೇಜ್ 100 ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದೆ. ಆ ಒಂದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಓದಿದಂಥ ನಾನೇ ಧನ್ಯ. ಶತಮಾನೋತ್ಸವ ಆಗಿದೆ, ಅಂದರೆ 100 ವರ್ಷ ಆಗಿದೆ. ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ವಂದಿಸ್ತೇನೆ. ಅವರ ಕೊಡುಗೆ ಇದರಿಂದ ನೂರಾರಲ್ಲ ಸಾವಿರಾರು ವೈದ್ಯರುಗಳಿಗೆ, ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಎಲ್ಲ ಆಗ್ತಾಯಿದೆ. ಈಗ ಇನ್ನೂ ಹೆಚ್ಚು, ನಾನು ಓದೋದಕ್ಕಿಂತ ಈಗ ಇನ್ನು ಹೆಚ್ಚು ಬೆಳವಣಿಗೆ ಆಗಿದೆ, ಹೆಚ್ಚು ತರಗತಿಗಳು, ಹೆಚ್ಚು ಸೌಲಭ್ಯಗಳು ಬಂದಿದೆ. ಆದ್ದರಿಂದ ನನ್ನ ಮೈಸೂರು ಮೆಡಿಕಲ್ ಕಾಲೇಜಿಗೆ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.